ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ jobalert.com ಸರ್ಚ್ ಮಾಡಿದ್ರೆ ಸಾಕು, ಈ ಒಂದು ವೆಬ್ಸೈಟ್ ಸಿಗುತ್ತೆ. ಸೊ ಇದರಲ್ಲಿ ಸಿಗುತ್ತೆ ಬಳ್ಳಾರಿ ಇಸಿಡಿಸಿ ಡಿಸಿಸಿ ಬ್ಯಾಂಕ್ ಅಲ್ಲಿ ರಿಕ್ರೂಟ್ಮೆಂಟ್ 2026 ಕರೆದಿದ್ದಾರೆ. 82 ಹುದ್ದೆಗಳಿವೆ. ಅಸಿಸ್ಟೆಂಟ್ ಮತ್ತು ಡ್ರೈವರ್ ಮತ್ತು ಜೂನಿಯರ್ ಸರ್ವೆಂಟ್ ಪೋಸ್ಟ್ ಗಳಿಗೆ ಕರೆದಿದ್ದಾರೆ ಸರ್. ಓಕೆ, ಸೊ ಇದು ಸ್ಯಾಲರಿ ನಿಮಗೆ 83,000 ರೂಪಾಯಿವರೆಗೂ ಸ್ಯಾಲರಿ ಇದೆ ಸ್ನೇಹಿತರೆ. ಯಾರೆಲ್ಲ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕು ಅಂತ ಇದ್ದೀರಾ ಅಂತ ಒಂದು ಅಭ್ಯರ್ಥಿಗಳು ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ತಾರೆ. ನೋಡಿ, ಬಳ್ಳಾರಿ ಡಿಸ್ಟ್ರಿಕ್ಟ್ ಕೋಆಪರೇಟಿವ್ ಸೆಂಟ್ರಲ್ ಬ್ಯಾಂಕ್ ಅಲ್ಲಿ ಕರೆದಿರೋದು ಮೇ 6, 2026 ಲಾಸ್ಟ್ ಡೇಟ್ ಆಗಿರುತ್ತೆ ಸ್ನೇಹಿತರೆ. ಓಕೆ, ಸೊ ಯಾರೆಲ್ಲ ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕು ಅಂತ ಇದ್ದೀರಾ ಅಂತ ಒಂದು ಅಭ್ಯರ್ಥಿಗಳಿಗೆ ತುಂಬಾ ಉಪಯೋಗಕಾರಿ ಮತ್ತು ಬ್ಯಾಂಕಿಂಗ್ ಸೆಕ್ಟರ್ ಜಾಬ್ ಆಗಿರುತ್ತೆ ಸ್ನೇಹಿತರೆ. ಕರ್ನಾಟಕ ಲೋಕಲ್ ಕ್ಯಾಂಡಿಡೇಟ್ಸ್ ಆರ್ ಪ್ರಿಫರ್ಡ್. ಓಕೆನಾ, ಸೊ ಕನ್ನಡ ಮಾತಾಡೋದಕ್ಕೆ, ಓದೋದಕ್ಕೆ, ಬರೆಯೋದಕ್ಕೆ ಬರ್ಬೇಕಾಗಿರುತ್ತೆ. ಸೊ ಮತ್ತು ಸ್ಯಾಲರಿ ಬಂದು 83,000 ರೂಪಾಯಿವರೆಗೂ ಸ್ಯಾಲರಿ ಇದೆ. ಸೊ ನೋಡಿ, ಕರ್ನಾಟಕದಲ್ಲಿ ಜಾಬ್ ಇರುತ್ತೆ. ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕಾಗಿರುತ್ತೆ. ಲಾಸ್ಟ್ ಡೇಟ್ ಬಂದು 6 ಮೇ 2026 ಸ್ನೇಹಿತರೆ. ಸೊ ರಿಟರ್ನ್ ಎಕ್ಸಾಮ್ ಮತ್ತು ಇಂಟರ್ವ್ಯೂ ಇದೆ. ಓಕೆ, ಸೊ ಈ ರೀತಿ ಇದೆ. ಫುಲ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಕಂಪ್ಲೀಟ್ ವಿಡಿಯೋನ ಸ್ಕಿಪ್ ಮಾಡದೇನೆ ನೋಡಿ ಸ್ನೇಹಿತರೆ. ಸೊ ಫುಲ್ ಡೀಟೇಲ್ ಆಗಿ ನಿಮ್ಗೆ ಅರ್ಥ ಆಗುತ್ತೆ ಸ್ನೇಹಿತರೆ. ಓಕೆನಾ, ಸೊ ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋದನ್ನ ಈ ಒಂದು ವಿಡಿಯೋ ಮುಗಿದ ನಂತರ ನಿಮ್ಗೆ ಗೊತ್ತಾಗುತ್ತೆ ಸ್ನೇಹಿತರೆ. ಓಕೆನಾ, ಸೊ ನೋಡಿ ಸ್ಟಾರ್ಟ್ ಮಾಡೋಣ. ವೇಕೆನ್ಸಿ ಡೀಟೇಲ್ಸ್ ವೈಸ್ ನೋಡೋದಾದ್ರೆ, ಸೊ 82 ವೇಕೆನ್ಸಿ ಯಾರ್ಯಾರು ಡಿವೈಡ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಫಸ್ಟ್ ಗ್ರೇಡ್ ಅಸಿಸ್ಟೆಂಟ್ ಅಥವಾ ಸೀನಿಯರ್ ಅಸಿಸ್ಟೆಂಟ್ಸ್ ಗೆ 22 ವೇಕೆನ್ಸಿಗಳನ್ನ ಬಿಟ್ಟಿದ್ದಾರೆ ಸ್ನೇಹಿತರೆ. ಮತ್ತು ಸೆಕೆಂಡ್ ಗ್ರೇಡ್ ಅಸಿಸ್ಟೆಂಟ್ಸ್ ಗೆ 28 ವೇಕೆನ್ಸಿಗಳಿದಾವೆ ಸ್ನೇಹಿತರೆ. ಮತ್ತು ಡ್ರೈವರ್ ಒಂದು ಪೋಸ್ಟ್ ಇದೆ. ಜೂನಿಯರ್ ಸರ್ವೆಂಟ್ಸ್ ಗೆ 31 ಪೋಸ್ಟ್ ಗಳಿದಾವೆ ಸ್ನೇಹಿತರೆ. ಸೊ ಈ ರೀತಿ ಡಿವೈಡ್ ಆಗಿದೆ. ಎಕ್ಸ್ಪೀರಿಯನ್ಸ್ ಮತ್ತು ಫ್ರೆಶರ್ಸ್ ಇಬ್ರು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಸೊ ನೋಡಿ, ಅಸಿಸ್ಟೆಂಟ್ ಪೋಸ್ಟ್ ಗೆ ಯಾರೆಲ್ಲ ಹೇಳಿದ್ರೆ, ಸೊ ಡಿಗ್ರಿ ಆಗಿರ್ಬೇಕಾಗಿರುತ್ತೆ. ಫಸ್ಟ್ ಗ್ರೇಡ್ ಡಿಗ್ರಿ ಆಗಿರ್ಬೇಕು ಮತ್ತು PUC ಈಕ್ವಲೆಂಟ್ ಫಾರ್ ಸೆಕೆಂಡ್ ಗ್ರೇಡ್. ಓಕೆ, ಸೊ ಫಸ್ಟ್ ಗ್ರೇಡ್ ಅಸಿಸ್ಟೆಂಟ್ ಗೆ ಡಿಗ್ರಿ, ಸೆಕೆಂಡ್ ಗ್ರೇಡ್ ಗೆ PUC. ಓಕೆನಾ, ಮತ್ತು ಕಂಪ್ಯೂಟರ್ ನಾಲೆಜ್ ಈಸ್ ಮ್ಯಾಂಡೇಟರಿ. ಮತ್ತು ಕಂಪ್ಯೂಟರ್ ನಾಲೆಜ್ ಬರ್ಬೇಕಾಗಿರುತ್ತೆ ಸ್ನೇಹಿತರೆ. ಕನ್ನಡ ಓದೋದಕ್ಕೆ, ಬರೆಯೋದಕ್ಕೆ ಮತ್ತು ಮಾತಾಡೋದಕ್ಕೆ ಗೊತ್ತಿರ್ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ, ಸೊ ಇನ್ನು ಡ್ರೈವರ್ಗೆ ಬಂದು SSLC ಮತ್ತು ಡ್ರೈವಿಂಗ್ ಲೈಸೆನ್ಸ್ ಬೇಕಾಗಿರುತ್ತೆ ಸ್ನೇಹಿತರೆ. ಮತ್ತು ಕನ್ನಡ ಮಾತಾಡೋದಕ್ಕೆ, ಓದೋದಕ್ಕೆ, ಬರೆಯೋದಕ್ಕೆ ಬರ್ಬೇಕಾಗುತ್ತೆ. ಸೊ ಜೂನಿಯರ್ ಸರ್ವೆಂಟ್ಸ್ ಗೆ SSLC ಆಗಿದ್ರೆ ಸಾಕು ಅಂತ ಒಂದು ಅಭ್ಯರ್ಥಿಗಳು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಸೊ ಮಿನಿಮಮ್ ಏಜ್ ನೋಡೋದಾದ್ರೆ 18ರಿಂದ 35 ವರ್ಷದವರೆಗೂ, ಜನರಲ್ ಕ್ಯಾಂಡಿಡೇಟ್ಸ್ ಗೆ, OBC ಗೆ 38 ಇದೆ, SC/ST ಗೆ 40 ವರ್ಷದವರೆಗೂ ಇದೆ ಸ್ನೇಹಿತರೆ. ಓಕೆನಾ, ಸೊ ಇದು ಲಾಸ್ಟ್ ಡೇಟ್ ಏನಿದೆ ಮೇ 6, ಅದರೊಳಗಡೆ ನೀವು ಈ ಒಂದು ಏಜ್ ಲಿಮಿಟ್ ಒಳಗಡೆ ಇರಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ, ಸೊ ಇನ್ನು ಸ್ಯಾಲರಿ ನೋಡೋದಾದ್ರೆ, ಫಸ್ಟ್ ಗ್ರೇಡ್ ಅಸಿಸ್ಟೆಂಟ್ ಗೆ 44,000 ರೂಪಾಯಿಂದ ಹಿಡಿದು 83,000 ರೂಪಾಯಿವರೆಗೂ ಇದೆ. ಸೆಕೆಂಡ್ ಗ್ರೇಡ್ ಅಸಿಸ್ಟೆಂಟ್ ಗೆ 34,000ದಿಂದ 67,000ವರೆಗೂ ಇದೆ ಸ್ನೇಹಿತರೆ. ಮತ್ತು ಡಿಗ್ರಿಗೆ ಬಂದು 31,000ದಿಂದ ಹಿಡಿದು, ಅಥವಾ ಡ್ರೈವರ್ಗೆ 31,000ದಿಂದ ಹಿಡಿದು 61,000ವರೆಗೂ ಸ್ಯಾಲರಿ ಇದೆ ಸ್ನೇಹಿತರೆ. ಜೂನಿಯರ್ ಸರ್ವೆಂಟ್ಸ್ ಗೆ 29,000 ರೂಪಾಯಿಂದ ಹಿಡಿದು 52,000 ರೂಪಾಯಿವರೆಗೂ ಸ್ಯಾಲರಿ ಇದೆ ಸ್ನೇಹಿತರೆ. ಇದು ಪರ್ಮನೆಂಟ್ ಸ್ಯಾಲರಿ ಸ್ಟ್ರಕ್ಚರ್ ಆಗಿರುತ್ತೆ ಸ್ನೇಹಿತರೆ. ಈ ರೀತಿನೇ ನಿಮ್ಗೆ ಕೊಡ್ತಾರೆ. ಸೊ ಕಂಪ್ಲೀಟ್ ಇದು ಪರ್ಮನೆಂಟ್ ಜಾಬ್ ಆಗಿರುತ್ತೆ. ಸೊ ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ಜನರಲ್ OBC ಕ್ಯಾಂಡಿಡೇಟ್ಸ್ ಅಪ್ಲಿಕೇಶನ್ ಫೀ ಬಂದು 1,000 ರೂಪಾಯಿ ಇದೆ. SC/ST PWD ಗೆ 500 ರೂಪಾಯಿ ಇದೆ ಸ್ನೇಹಿತರೆ ಫೀ. ಓಕೆನಾ, ಸೊ ಇದು ಗಮನದಲ್ಲಿರಲಿ. ಅಪ್ಲಿಕೇಶನ್ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಡೀಟೇಲ್ ಆಗಿ, ಕಂಪ್ಲೀಟ್ ಆಗಿ ಓದ್ಕೊಂಡು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆನಾ, ಸೊ ಇನ್ನು ಸೆಲೆಕ್ಷನ್ ಪ್ರೊಸೆಸ್ ನೋಡಿದ್ರೆ, ರಿಟರ್ನ್ ಟೆಸ್ಟ್ ಬಂದು ಅಸಿಸ್ಟೆಂಟ್ಸ್ ಗೆ 200 ಮಾರ್ಕ್ಸ್ ಎಕ್ಸಾಮ್ ಇರುತ್ತೆ. ಡ್ರೈವರ್ ಅಂಡ್ ಜೂನಿಯರ್ ಸರ್ವೆಂಟ್ಸ್ ಗೆ 100 ಮಾರ್ಕ್ಸ್ ಎಕ್ಸಾಮ್ ಇರುತ್ತೆ ಸರ್. ಓಕೆನಾ, ಸೊ ಇನ್ನು ಯಾವ್ದಾದ್ರು ಲ್ಯಾಂಗ್ವೇಜಸ್ ಇರುತ್ತೆ ಅಂತ ಹೇಳೋದಾದ್ರೆ, ಕನ್ನಡ, ಇಂಗ್ಲಿಷು ಮತ್ತು ಜನರಲ್ ನಾಲೆಜ್ ಇರುತ್ತೆ. ಬ್ಯಾಂಕಿಂಗ್ ಅಥವಾ ಕಾಮರ್ಸ್ ರಿಲೇಟೆಡ್ ಫಾರ್ ಅಸಿಸ್ಟೆಂಟ್ ಪೋಸ್ಟ್ ಗಳಿಗೆ. ಓಕೆನಾ, ಸೊ ಇದಿಷ್ಟು ಇರುತ್ತೆ ರಿಟರ್ನ್ ಟೆಸ್ಟ್. ರಿಟರ್ನ್ ಟೆಸ್ಟ್ ಅಲ್ಲಿ ಮುಗಿಸಿದ್ರೆ ಇಂಟರ್ವ್ಯೂ ಇರುತ್ತೆ ಸ್ನೇಹಿತರೆ. 15 ಮಾರ್ಕ್ಸ್ ವೇಟೇಜ್ ಇರುತ್ತೆ ಇಂಟರ್ವ್ಯೂಗೆ. ಸೊ ಫೈನಲ್ ಮೆರಿಟ್ ಬಂದು ರಿಟರ್ನ್ ಮತ್ತು ಇಂಟರ್ವ್ಯೂಗೆ 2 ಇರುತ್ತೆ ಸ್ನೇಹಿತರೆ. ಫೈನಲ್ ಮೆರಿಟ್ ಅಲ್ಲಿ ರಿಟರ್ನ್ 85% ಮಾರ್ಕ್ಸ್ ತಗೊಳ್ತಾರೆ. ಸೊ ಇಂಟರ್ವ್ಯೂ ಅಲ್ಲಿ 15% ಮಾರ್ಕ್ಸ್ ತಗೊಳ್ತಾರೆ ಸ್ನೇಹಿತರೆ. ಓಕೆನಾ, ಸೊ ಇದಿಷ್ಟು ಸೇರ್ಕೊಂಡು ನಿಮ್ಗೆ ಫೈನಲ್ ಮೆರಿಟ್ ಬರುತ್ತೆ. ಅದರಲ್ಲಿ ಸೊ ಮೆರಿಟ್ ಲಿಸ್ಟ್ ಅಲ್ಲಿ ಸೆಲೆಕ್ಟ್ ಆಗಿರುವಂತಹ ಕ್ಯಾಂಡಿಡೇಟ್ಸ್ ಗೆ ಜಾಬ್ ಸಿಗುತ್ತೆ ಸ್ನೇಹಿತರೆ. 82 ಹುದ್ದೆಗಳು ಏನಿವೆ ಅದ್ರದ್ದು. ಓಕೆನಾ, ಸೊ ಯಾರೆಲ್ಲ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿ ಇಟ್ಕೋಬೇಕಾಗುತ್ತೆ. ಸೊ ಏನೇನ್ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳೋದಾದ್ರೆ, ಪೋಸ್ಟ್ ಅಂಡ್ ಸಿಗ್ನೇಚರ್ ಬೇಕಾಗಿರುತ್ತೆ, ಎಜುಕೇಶನಲ್ ಸರ್ಟಿಫಿಕೇಟ್ಸ್ ಬೇಕಾಗಿರುತ್ತೆ, ಕ್ಯಾಟಗರಿ ಸರ್ಟಿಫಿಕೇಟ್ಸ್ ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ, ಸೊ ಇದಿಷ್ಟು ಇಟ್ಕೊಂಡು ನೀವು ಅಪ್ಲಿಕೇಶನ್ ಫೀ ಪೇ ಮಾಡಿ ಸಬ್ಮಿಟ್ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಓಕೆನಾ, ಸೊ ಇನ್ನು ಇಂಪಾರ್ಟೆಂಟ್ ಡೇಟ್ಸ್ ನೋಡೋದಾದ್ರೆ, ಲಾಸ್ಟ್ ಡೇಟ್ ಈಗ ಹೇಳಿದಾಗೆ 6 ಮೇ 2026 ಸ್ನೇಹಿತರೆ. ಓಕೆನಾ, ಸೊ ಅದಾದ ನಂತರ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ನೋಡಿದ್ರೆ, ಕನ್ನಡ ಲ್ಯಾಂಗ್ವೇಜ್ ಇಸ್ ಮ್ಯಾಂಡೇಟರಿ ಫಾರ್ ಆಲ್ ಪೋಸ್ಟ್. ಅಪ್ಲೈ ಸೆಪರೇಟರಿ ಇಫ್ ಅಪ್ಲೈಯಿಂಗ್ ಫಾರ್ ಮಲ್ಟಿಪಲ್ ಪೋಸ್ಟ್. ಓಕೆನಾ, ಸೊ ನೀವೇನಾದ್ರೂ
ಫಾರ್ ಎಕ್ಸಾಂಪಲ್ ಡ್ರೈವರ್ ಪೋಸ್ಟ್ಗೆ ಮತ್ತು ಸರ್ವೆಂಟ್ ಪೋಸ್ಟ್ಗೆ ಎರಡಕ್ಕೂ ಅಪ್ಲೈ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಸೊ ಇವೆರಡಕ್ಕೂ ನೀವು ಸಪರೇಟ್ ಆಗಿ 2 ಸತಿ ಅಪ್ಲಿಕೇಶನ್ ಫಿಲ್ಅಪ್ ಮಾಡಿ ಕಟ್ಟಬೇಕಾಗಿರುತ್ತೆ. ಅಪ್ಲಿಕೇಶನ್ ಫೀ ಕೂಡ 2 ಸತಿ ಕಟ್ಟಬೇಕು. ಸೊ ಅಪ್ಲಿಕೇಶನ್ ಫಿಲ್ಅಪ್ ಕೂಡ 2 ಸತಿ ಮಾಡ್ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಈ ರೀತಿನೇ ಫಸ್ಟ್ ಗ್ರೇಡ್ ಅಸಿಸ್ಟೆಂಟ್ ಮತ್ತು ಸೆಕೆಂಡ್ ಗ್ರೇಡ್ ಅಸಿಸ್ಟೆಂಟ್ ಎರಡಕ್ಕೂ ಕೂಡ ಸೇಮ್ ಅದೇ ರೀತಿನೇ ಇದೆ. ಸೊ ಎಲ್ಲರೂ ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೋದಾಗಿರುತ್ತೆ. ಇನ್ನು ಒರಿಜಿನಲ್ ಡಾಕ್ಯುಮೆಂಟ್ಸ್ ಕೊಡಿರಿ ಸ್ನೇಹಿತರೆ ವೆರಿಫಿಕೇಶನ್ ಟೈಮ್ ಅಲ್ಲಿ. ಸೊ ಒರಿಜಿನಲ್ ಡಾಕ್ಯುಮೆಂಟ್ಸ್ ನೀವು ಎತ್ಕೊಂಡು ಹೋಗ್ಬೇಕು, ಜೊತೆಗೆ ಒಂದು ಸೆಟ್ ಜೆರಾಕ್ಸ್ ಕೂಡ ಎತ್ಕೊಂಡು ಹೋಗ್ಬೇಕಾಗುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇದಿಷ್ಟು ಆದ ನಂತರ ಅಪ್ಲಿಕೇಶನ್ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡೋದಕ್ಕೆ ಅಪ್ಲೈ ಆನ್ಲೈನ್ ಅಂತ ಏನು ಒಂದು ಲಿಂಕ್ ಇದೆ, ಕ್ಲಿಕ್ ಹಿಯರ್ ಅಂತ, ಇದನ್ನು ಕ್ಲಿಕ್ ಮಾಡಿದ್ರೆ ಸಾಕು ಓಪನ್ ಆಗುತ್ತೆ. ಸೊ ಇದರಲ್ಲಿ ಬಂದು ನಿಮಗೆ ಅರ್ಜಿ ನೋಂದಣಿ ಇಲ್ಲಿ ಕ್ಲಿಕ್ಕಿಸಿ ಅಂತ ಹೇಳಿ ಕೊಟ್ಟಿದೆ. ಇದನ್ನ ರಿಜಿಸ್ಟ್ರೇಷನ್ಗೆ ಕ್ಲಿಕ್ ಮಾಡಿದ್ರೆ ಸಾಕು, ಈ ರೀತಿ ಓಪನ್ ಆಗುತ್ತೆ. ಸೊ ಇದು ನಿಮ್ಗೆ ಕೇಳುತ್ತೆ ಅಧಿಸೂಚನೆ ಓದಿ ಅರ್ಥವಹಿಸಿಕೊಂಡಿದ್ದೀರಾ ಎಸ್ ಆರ್ ನೋ ಅಂತ ಕೇಳ್ತಾರೆ, ಹೌದು ಇಲ್ಲ ಅಂತ ಹೇಳ್ಬಿಟ್ಟು. ಸೊ ನೋಂದಣಿ ಮುಂದುವರಿಸಿ ಅಂತ ಕೊಟ್ಟು ಇಲ್ಲಿ ನೀವು ಫುಲ್ ಡೀಟೇಲ್ಸ್ ನೀವು ಫಿಲ್ಅಪ್ ಮಾಡ್ಬೇಕಾಗಿರುತ್ತೆ. ನಿಮ್ಮ ಹೆಸರು, ಯಾವ ಕಲ್ಯಾಣ ಕರ್ನಾಟಕ ರೀಜನ್ ಸೇರ್ತೀರಾ ಇಲ್ವಾ, ಮತ್ತೆ ಅಧಿಸೂಚನೆ ಬೇಕು ಅಂತ ಹೇಳಿದ್ರು ಕೂಡ ಇದ್ರ ಕೂಡ ಕ್ಲಿಕ್ ಮಾಡಿಕೊಂಡು